ನಾವು ಹುಟ್ಟಿರೋ ಜಾತಿ ಶಾಪ ಅಲ್ಲ, ನಮಗಿರೋ ಬಡತನ ಶಾಪ ಅಲ್ಲ, ನಮಗಿರೋ ಹಸಿವು ಶಾಪ ಅಲ್ಲ. ಆದ್ರೆ ನಾವು ವಿದ್ಯಾವಂತರಾಗದೇ ಇದ್ರೆ ಅದು ನಿಜವಾದ ಶಾಪ ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಜನರು ಹೇಳ್ತಾ ಇದ್ದಾರೆ. ನಾನು ಉದಾಹರಣೆ ಹೇಳಿ ಬಯಸ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಹುಡುಗ ಇದ್ದ, ಬಹದ್ದೂರ ಅಂತ ಅವನ ಹೆಸರು. ಬಹದ್ದೂರ ಅಂತ ಅವನ ಹೆಸರು. ಆ ಹುಡುಗ ಪ್ರತಿ ದಿವಸ ಶಾಲೆಗೆ ಹೋಗ್ತಾ ಇದ್ದ. ಬ್ಯಾಗ್ ಹಿಂದೆ ನೇತಾಕೊಂಡು ಹೋಗ್ತಿದ್ದ. ಯಾಕೆಂದ್ರೆ ಚಡ್ಡಿ ಹತ್ತಿರ್ತಿತ್ತು, ಹಿಂದೆ ಕಾಣಬಾರ್ದು ಅಂತ ಬ್ಯಾಗ್ ಹಿಂದೆ ಹಾಕೊಂಡು ಹೋಗ್ತಾ ಇದ್ದ. ಆ ಹುಡುಗ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಶಾಲೆ ಮೇಷ್ಟ್ರು ಕೇಳಿದಂತೆ, ಮಕ್ಕಳೇ ನಾಳೆ ನಿಮ್ಮನ್ನೆಲ್ಲರೂ ಕೂಡ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲರೂ ಒಂದೊಂದು ಪೈಸೆ ದುಡ್ಡು ತಗೊಂಡು ಬನ್ನಿ ಅಂತ ಹೇಳಿದ್ರು. ಒಂದು ಪೈಸೆ ದುಡ್ಡು ತಗೊಂಡು ಅಂದ್ರೆ ಮಕ್ಕಳಿಗೆಲ್ಲ ಖುಷಿ. ಪ್ರವಾಸಕ್ಕೆ ನಾವು ಬರ್ತೀವಿ ಅಂತ ಎಲ್ಲರೂ ಮಕ್ಕಳು ಹೆಸರು ಬರ್ಸಿದ್ರು. ಈ ಹುಡುಗರಿಗೂ ಖುಷಿ, ಹೆಸರು ಬರ್ಸ್ತಾ ಕಡೆ ನಾಳೆ ಒಂದು ಪೈಸೆ ತರಬೇಕು. ಮನೆಗೆ ಹೋಗ್ತಾನೆ, ಮನೆಗೆ ಹೋಗ್ತಾರೆ, ಅಮ್ಮ ನೋಡ್ತಾರೆ, ಅಮ್ಮ ಹಸಿವು ಅಂತ ಕೇಳ್ತಾನೆ. ಅಮ್ಮ ಮನೆಯಲ್ಲಿ ಏನಾದರೂ ಮಾಡಿರ್ಬೇಕಲ್ಲ. ಅಮ್ಮ ಹೇಳ್ತಾಳೆ, ಮಗ ಸ್ವಲ್ಪ ಇರೋ, ಏನೂ ಇಲ್ಲ, ಏನಾದರೂ ಕೊಡ್ತೀನಿ ಅಂತ ಹೇಳಿ ಪಕ್ಕದ ಮನೆಯಲ್ಲಿ ಹಿಟ್ಟು ತಿರುಗಿ ತಗೊಂಡು ಬಂದು ಗಂಜಿ ಮಾಡಿ ಆ ಹುಡುಗನಿಗೆ ಊಟ ಹಾಕ್ತಾನೆ. ಆ ಹುಡುಗ ತಿಂತಾನೆ, ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಒಂದು ಹೊತ್ತಲ್ಲಿ ಹಾಗೆ ಒಳ್ಳೆ ಅಮ್ಮನ ಹೊಟ್ಟೆ ಮೇಲೆ ಕೈ ಹಾಕ್ತಾರೆ, ತಣ್ಣಗಾಗುತ್ತೆ. ಯಾಕೆಂದರೆ ಅಮ್ಮ ತಿಂದಿರಲಿಲ್ಲ, ಅಮ್ಮ ತಣ್ಣೀರು ಬಟ್ಟೆ ಹಾಕೊಂಡು ಬಂದಿರ್ತಾರೆ. ಬೆಳಗ್ಗೆ ಅದೇ ಹುಡುಗ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಅಮ್ಮ ಪ್ರವಾಸಕ್ಕೆ ಹೋಗ್ಬೇಕು, ಒಂದು ಪೈಸಾ ಕೊಡ್ತೀಯಾ ಅಂತ ಕೇಳಬೇಕು. ಆದರೆ ತಣ್ಣೀರು ಬಟ್ಟೆ ಹಾಕ್ಬೇಕಲ್ವ, ಅವನ್ನ ಒಂದು ಪೈಸೆ ಕೇಳೋದಕ್ಕೆ ಮನಸ್ಸು ಬರಲ್ಲ ಆ ಹುಡುಗನಿಗೆ. ಆ ಹುಡುಗ ಏನು ಮಾಡ್ತಾ ಇದ್ದಿದ್ರೆ ಏನು ಮಾತಾಡ್ತಾರೆ, ನೇರವಾಗಿ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋದ್ರೆ ಆ ಯಮುನಾ ನದಿ ಹತ್ರ ಕಾಲಿಂದಿ ಘಾಟ್ ಅಂತಿದೆ, ನಾನು ಆ ಜಾಗ ನೋಡಿದ್ದೀನಿ. ಆ ಕಾಲಿಂದಿ ಘಾಟ್ ಹತ್ರ ಎಲ್ಲ ಮಕ್ಕಳು ಕರ್ಕೊಂಡೋಗಿ ಮೇಷ್ಟ್ರು ನಿಲ್ಲಿಸ್ತಿರ್ತಾರೆ. ಈ ಹುಡುಗನೂ ಹೋಗಿ ನಿಂತ್ಕೊತಾನೆ. ಎಲ್ಲ ಮಕ್ಕಳು ದೋಣಿ ಎತ್ತು ಕುತ್ಕೊಳ್ತಾರೆ, ಈ ಹುಡುಗನೂ ದೋಣಿ ಎತ್ಕೊಳ್ತಾನೆ. ದೋಣಿ ಹಾಕ್ಸೋದು ಒಂದು ಪೈಸೆ ಕೊಡ್ಬೇಕು, ಎಲ್ಲರೂ ದುಡ್ಡು ಕೊಡಿ ಅಂತಾರೆ ಮೇಷ್ಟ್ರು. ಎಲ್ಲ ಮಕ್ಕಳು ದುಡ್ಡು ಕೊಟ್ರೆ ಈ ಹುಡುಗ ಮಾತ್ರ ಜೇಬಿಗೆ ಕೈ ಹಾಕಿ, ಇಷ್ಟೇ ನಾನು ಒಂದು ಪೈಸೆ ತಂದಿದ್ದೆ, ಜೇಬ್ ನೋಡಿ ತೂತ ಹಾಕ್ಬಿಟ್ಟಿದೆ, ಎಲ್ಲೋ ಒಂದು ಪೈಸೆ ಕಾಣ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಆ ಮಾತು ಕೇಳಿಸ್ಕೊಂಡ ತಕ್ಷಣ ಮೇಷ್ಟ್ರು ಏನು ಮಾಡ್ತಾರೆ ಅಂದರೆ, ಅವರು ಕೆನ್ನೆಗೊಂದು ಬಾರಿಸಿ ಕಿವಿ ಹಿಂಡಿ ಅವರು ದೋಣಿಯಿಂದ ಕೆಳಗಡೆ ಇಳಿಸಿ ಹೇಳ್ತಾರೆ, ಹೇ ಬಡವ, ಸುಳ್ಳು ಹೋಗುತ್ತೇನ, ನಿನ್ನ ಹತ್ರ ಒಂದು ಪೈಸೆ ಇಲ್ಲ ಅಂತ ನನಗೆ ಗೊತ್ತು, ಸತ್ಯ ಹೇಳಕ್ಕಾಗಲ್ಲ ಮೇಷ್ಟ್ರ ಹತ್ರ, ಸುಳ್ಳು ಹೇಳ್ತೀಯ ಅಂತ ಹೇಳಿ ಮೇಷ್ಟ್ರು ಎಣ್ಣೆ ಕಾರಿಸ್ತಾರೆ. ಎಲ್ಲ ಮಕ್ಕಳು ಅವರು ನಾಡ್ಕೊಂಡು ನಡೀತಾರೆ. ಅವರೆಲ್ಲ ದೋಣಿಯಿಂದ ಈ ಕಡೆಯಿಂದ ಆ ಕಡೆಗೆ ಹೊರಡಬೇಕಾದ್ರೆ ಆ ಮಕ್ಕಳೆಲ್ಲರೂ ಜೋರಾಗಿ ಹೋಗಿ ನಗ್ತಾ ಹೇಳ್ತಾ ಇರ್ತಾರೆ, ಸರ್ದಾರ್ ಇದಕ್ಕೆ ಪ್ರವಾಸ ಇಲ್ಲ, ನಾವು ಮಾತ್ರ ಹೋಗಿ ಬರ್ತೀವಿ ಅಂತ ನಗ್ತಿರ್ಬೇಕಾದ್ರೆ ಈ ಹುಡುಗ ಆ ಮಕ್ಕಳು ನೋಡಿ ಕಣ್ಣೀರು ಹಾಕ್ತಾ ದಡದಲ್ಲಿ ಕೂತಿದ್ದ. ನೇರು ಈ ದೋಣಿ ಈ ದಡ ಬಿಟ್ಟು ಆ ದಡ ಸೇರ್ಬೇಕು, ಅಷ್ಟರೊಳಗೆ ಇವರೆಲ್ಲರಿಗಿಂತ ಮುಂಚೆ ಈ ಹುಡುಗ ಆ ದಡಕ್ಕೆ ಹೋಗಿ ಕೂತ್ಕೊಂಡಿದ್ದ. ಆ ದಡದಲ್ಲಿ ನಿಂತು ಈ ಹುಡುಗನ ಕೈ ಬೀಸಿ ನಿಂತಾ ಇದ್ದಂತೆ, ಬಂದ್ರು, ನಾನು ನಿಮಗಿಂತ ಮುಂಚೆ ಬಂದ್ಬಿಟ್ಟಿದ್ದೀನಿ, ಬಂದ್ರು ಅಂತ ಕೂಗ್ತಾ ಇದ್ದಾನೆ. ಅದನ್ನ ನೋಡಿ ಹುಡುಗರೆಲ್ಲ ಗಾಬರಿ, ಮೇಷ್ಟ್ರು ಗಾಬರಿ. ಕಡೆಗೆ ಮೇಷ್ಟ್ರು ದೋಣಿ ಜಿಗಿದು ಓಡ್ ಹೋಗಿ ಆ ಹುಡುಗನ ಬಾಯಿಸಿ ತಕ್ಕೊಂಡು ಒಂದು ಮಾತು ಕೇಳಿದ್ರಂತೆ, ಲೋ ಬಹದ್ದೂರ, ನಿನ್ನ ಹತ್ರ ಒಂದು ಪೈಸೆ ಇರಲಿಲ್ಲ, ನದಿ ಹೆಂಗಾಗ್ತೇ ನೀನು ಅಂತ ಪ್ರಶ್ನೆ ಕೇಳಿದಾಗ ಆ ಪುಟ್ಟ ಹುಡುಗ ಮೇಷ್ಟ್ರು ಮುಂದೆ ಮುಗುಳ್ನಂತ ಹೇಳಿದಂತೆ, ಮೇಷ್ಟ್ರೆ ದಯವಿಟ್ಟು ಚೆನ್ನಾಗಿ ಕಾಲಲ್ಲಿ ಇಟ್ಕೊಳ್ಳಿ, ನಮ್ಮ ಅಮ್ಮನ ಹತ್ರ ನನಗೆ ಕೊಡೋದಕ್ಕೆ ಒಂದು ಪೈಸೆ ದುಡ್ಡಿಲ್ಲದೆ ಇರ್ಬೋದು, ಆದರೆ ಮಗನೇ ನೀನು ಈ ನದಿನ ಈಜ್ಕೊಂಡು ದಾಟಿ ಬಿಡಬಲ್ಲೆ ಅಂತ ಹೇಳುವಂತ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ ಮೇಷ್ಟ್ರೆ. ನಮ್ಮ ಅಮ್ಮ ನನಗೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ, ನದಿ ಈಜ್ಕೊಂಡು ಬಂದೆ ಮೇಷ್ಟ್ರೆ ನಾನು. ಆ ಮಾತು ಕೇಳಿಸ್ಕೊಂಡು ಆ ಹುಡುಗರಿಗೆ ಮೇಷ್ಟ್ರು ಹೇಳದಂತೆ, ಈ ಹುಡುಗನ ಹತ್ರ ನದಿ ಈಜೋದಕ್ಕೆ ಒಂದು ಪೈಸೆ ಇಲ್ಲ, ಹೌದೂರ ಒಂದು ಪೈಸೆ ಇದೆ ಇದ್ದವ್ರು ಜೀವನದಲ್ಲಿ ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಆತ್ಮವಿಶ್ವಾಸದಿಂದ ನದಿ ಈಜ್ತೀನಿ ಅಂತ ಹೇಳ್ತಿಲ್ಲ, ನೀನ್ ಮುಂದೆ ಬರ್ತೀಯ, ಈ ದೇಶದ ಇತಿಹಾಸದಲ್ಲಿ ನೀನು ಉಳಿತೀಯ ಅನ್ನೋ ಮಾತನ್ನು ಹೇಳಿ ಮೇಷ್ಟ್ರು ಆ ಹುಡುಗ ಬೆಳ್ತಿರ್ತಾರೆ. ನೆನಪಿಟ್ಕೊಳ್ಳಿ, ಆ ಹುಡುಗ ಮುಂದೆ ಈ ದೇಶ ನೆನಪಿಟ್ಕೊಳ್ಳುವಂತ ಮಹಾನ್ ವ್ಯಕ್ತಿಯಾದ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕೂಡ ಆದ, ಈ ದೇಶದ ಪ್ರಧಾನಮಂತ್ರಿ ಕೂಡ ಆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ ಈ ದೇಶದ ಇತಿಹಾಸದೊಳಗಡೆ ಒಬ್ಬ ಸಾಮಾನ್ಯ ಬಡವರ ಮನೆಯಲ್ಲಿ ಹುಟ್ಟಿದಂತ ಹುಡುಗ. ಹಿಂದುಳಿದ ಶಾಸ್ತ್ರಿ ಅನ್ನೋದು ಪದವಿ, ಶಾಸ್ತ್ರಿ ಅನ್ನೋ ಪದವಿ ಸಿಕ್ಕಿದ್ದಷ್ಟೇ ಅವರಿಗೆ. ಒಬ್ಬ ಹಿಂದುಳಿದ ಯುವಕ ಈ ದೇಶದ ಪ್ರಧಾನಮಂತ್ರಿಯ ಕರೆ ನಿಂತುಕೊಳ್ತಾರೆ.